ಸಮೀಪದ ಸುಳೆಕಲ್ ಗ್ರಾಮದಲ್ಲಿ ವೀರರಾಣಿ ಚೆನ್ನಮ್ಮ ಜಯಂತಿ ಮತ್ತು ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಉದ್ಘಾಟನೆಯನ್ನ ಜಯ ಮೃತ್ಯುಂಜಯ ಸ್ವಾಮಿಗಳು, ಪಂಚಮಸಾಲಿ ಪೀಠ, ಕೂಡಲ ಸಂಗಮ ಇವರು ಉದ್ಘಾಟಿಸಿದ್ರು. ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಭುವನೇಶ್ವರಿ ತಾತ್ನವರು, ಬೃಹನ್ ಮಠ ಸುಳೆಕಲ್, ಪರಮಪೂಜ್ಯ ಗವಿಸಿದ್ದಯ್ಯ ತಾತ್ನವರು, ಬುರಹನ್ ಮಠ ಹರಳಹಳ್ಳಿ, ಕನಕಗಿರಿ ಗಂಗಾವತಿ ಮುಖ್ಯ ರಸ್ತೆಯಿಂದ ಕುಂಭ ಕಳಸ ಸಕಲ ವಾದ್ಯಗಳೊಂದಿಗೆ ಮೆರವಣಿಗೆ ಆರಂಭವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದವರೆಗೆ ಬಂದು ಮೆರವಣಿಗೆ ಮುಕ್ತಾಯಗೊಂಡಿತು. ನಂತರ ಶ್ರೀಮಠದ ಹತ್ತಿರ ವೇದಿಕೆ ಕಾರ್ಯಕ್ರಮ ನಡೆಯಿತು. ಗಂಗಾವತಿ ತಾಲೂಕ ಸುಳೆಕಲ್ ಗ್ರಾಮದಲ್ಲಿ ಇವತ್ತಿನ ದಿವಸ ಸಂಭ್ರಮದ ಒಂದು ವಾತಾವರಣ. ಕಾರಣ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯವರ ವೃತ್ತವನ್ನ, ಒಂದು ಸರ್ಕಲ್ ಅನ್ನ ಇಲ್ಲಿ ಉದ್ಘಾಟನೆ ಮಾಡತಕ್ಕಂತ ಒಂದು ಶುಭ ಸಮಾರಂಭ. ಪೂಜ್ಯ ಗುರುಗಳು, ಪೀಠದ ಗುರುಗಳು ಆಗಮಿಸಿದ್ದಾರೆ. ಅವರು ಇನ್ನು ಮೆರವಣಿಗೆಯಲ್ಲಿ ಭಾಗವಹಿಸಿ ಬರಬೇಕು. ಮುಂದೆ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯವರು ಒಂದು ಸಮಾಜದ ಆಸ್ತಿ ಅಲ್ಲ, ಅವರು ಇಡೀ ಭಾರತದ ವೀರ ಮಹಿಳೆ. ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ನಡೆಸಿ ವೀರ ಕಣ್ಮಣಿಯಾಗಿ ಬಾಳಿ ಬ್ರಿಟಿಷರ ವಿರುದ್ಧ ತನ್ನ ಒಂದು ಜಯಶೀಲತೆಯನ್ನು ಮೆರೆದು ಅಮರಳಾಗಿ ಹೋಗಿರತಕ್ಕಂಥ ಒಂದು ಚಾರಿತ್ರ್ಯ. ಅಂತಹ ಚೆನ್ನಮ್ಮಾಜಿಯ ಸವಿನೆನಪಿಗಾಗಿ ಇವತ್ತು ಇದಕ್ಕೂ ಒಂದು ಕಾರಣ ಏನಂದ್ರೆ, ಆ ಸಮಾಜದಲ್ಲಿ ಹುಟ್ಟಿದ ಒಂದು ಆಶಾಕಿರಣ ಚೆನ್ನಮ್ಮಾಜಿ ಅವರು. ಅಂತಹ ಒಂದು ಸಮಾಜದ ವತಿಯಿಂದ ಅವರನ್ನು ಗೌರವಿಸುವ ಒಂದು ದ್ಯೋತಕವಾಗಿ, ಅಷ್ಟೇ ಅಲ್ಲದೆ ಭಾರತದ ವೀರ ಮಹಿಳೆ ಹಾಗೂ ಇಂಗ್ಲಿಷರ ವಿರುದ್ಧ ಹೋರಾಡಿದಂಥ ವೀರ ಮಹಿಳೆಯ ಒಂದು ಸವಿನೆನಪಿಗಾಗಿ ಸಂಸ್ಮರಣೋತ್ಸವದ ಅಂಗವಾಗಿ ಇವತ್ತಿನ ದಿವಸ ಸುಳೆಕಲ್ ಗ್ರಾಮದಲ್ಲಿ ಈ ವೃತ್ತವನ್ನ ಪೂಜ್ಯರ, ಚುನಾಯಿತ ಪ್ರತಿನಿಧಿಗಳ, ಯಾವತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ಉದ್ಘಾಟನೆ ಆಗತಕ್ಕಂಥ ಒಂದು ಕಾರ್ಯಕ್ರಮ ಜರುಗಲಿರುವುದು ಬಹಳ ಸಂತೋಷದ ಸಂಗತಿ. ಈ ಕಾರ್ಯಕ್ರಮ ಎಲ್ಲರ ಅಪ್ಪಾಜಿ ಆದೇಶ ಮೇರೆಗೆ ಇಡೀ ನಮ್ಮ ಗಂಗಾವತಿ, ಕಾಟಗಿ, ಕನಗೇರಿ ಎಲ್ಲ ನಮ್ಮ ಮುಖಂಡರ ಸ್ಥಿತಿ ಆದೇಶ ಮೇರೆಗೆ 195ನೇ ವಿಜಯೋತ್ಸವ ಮತ್ತು ಜಯಂತಿ ಅತಿ ಅದ್ದೂರಿಯಿಂದ ಎಲ್ಲ ನಮ್ಮ ಸಮಾಜದ ಯುವಕರು, ತಾಯಂದಿರು, ಗಣ್ಯಮಾನ್ಯರು, ಇಲ್ಲಿ ಬಂದಿರುವಂತಹ ತಂದೆ ತಾಯಿಗಳು, ಇದನ್ನು ನಾವು ಈ ಜಯಂತಿ ನೋಡಿದ್ರೆ ನಾವು ಒಂದು ಹೆಮ್ಮೆ, ಈ ಹೆಮ್ಮೆ ಯಾವಾಗಲೂ ಸಿಗದಲ್ಲ. ಇದು ಪ್ರತಿ ಒಂದು ಹಳ್ಳಿಯಲ್ಲಿ ಕೂಡ ಈ ತಾಯಿ, ನಾನು ಇವತ್ತೇ ರಾತ್ರಿ ನಿನ್ನೆ ಬೈಲಹೊಂಗದಲ್ಲಿದ್ದೇನೆ. ಈ ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ ಅಲ್ಲಿ ಹೋಗ್ಬಿಟ್ರೆ ಒಂದು ಆ ಜಾತಿ ಈ ಜಾತಿ ಅನ್ನೋದೇನಿಲ್ಲ. ಈ ತಾಯಿ ಬಗ್ಗೆ ಎಷ್ಟು ಅಭಿಮಾನ ಇಟ್ಟ ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಅಲ್ಲಿ ನೆರವೇರಿಸ್ತಾರಂದ್ರೆ ಅಷ್ಟು ಅದ್ಭುತವಾಗಿ ಈ ತಾಯಿ ದೇಶದಲ್ಲೇ ತನ್ನ ಎಲ್ಲರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದಂತ ತಾಯಿ ಯಾರು ಇದ್ರೆ ಕಿತ್ತೂರು ಚೆನ್ನಮ್ಮ ಅಂತ ಹೇಳಿ ಒಬ್ಬ ಯುವಕ ನಮ್ಮನ್ನ ಹೆಚ್ಚು ಮಾಡಿದ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎಪಿಎಂಸಿ ಉಪಾಧ್ಯಕ್ಷೆ ಸುಶೀಲಮ್ಮ ಏರೂರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೇಖಮ್ಮ ಸುಳೆಕಲ್, ಉಪಾಧ್ಯಕ್ಷ ಶಿವಲಿಂಗನಗೌಡ ಕಲ್ಕೇರಿ, ಸದಸ್ಯರಾದ ವೀರೇಶ್ ಸುಳೆಕಲ್, ಶಾಂತಮ್ಮ ಸುಳೆಕಲ್, ಶಿವಾನಂದ ಬೆನಕನಾಳ್, ಹನುಮಂತಪ್ಪ, ಮುಖಂಡರಾದ ಹನುಮೇಶ್ ನಾಯಕ್, ಕಳಕನಗೌಡ, ನಾಗರಾಜ್, ವಿರೂಪಾಕ್ಷಪ್ಪ ಅಂಗಡಿ ಕಲ್ಕೇರಿ, ಅಮರ್ ಗುಂಡಪ್ಪ ಕನಕಗಿರಿ, ಚೆನ್ನಬಸಪ್ಪ ಸುಂಕದ್ ಕಾರಟ್ಕಿ, ಪರಮೇಶ್ ಗೌಡ ಬೂದ್ಗುಂಪ ಮತ್ತು ಊರಿನ ಪಂಚಮಸಾಲಿ ಮುಖಂಡರು, ಮಹಿಳೆಯರು ಇದ್ದರು. ಮುಂದಿನ ಸುವರ್ಣ ಸೀರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಎನ್ಎ ಫ್ಲಾಟ್ಗಳು ಮಾರಾಟಕ್ಕಿವೆ. ವಾಣಿಜ್ಯ ನಗರ ನೂತನ ತಾಲೂಕು ಕಾರಟಗಿಯ ಸುತ್ತಮುತ್ತಲಿನ ಗ್ರಾಮದ ಜನತೆಗೆ ಸಿಹಿ ಸುದ್ದಿ. ಮನೆ ಕಟ್ಟುವ ಕನಸು ಕಾಣುತ್ತಿದ್ದೀರಾ? ಇಲ್ಲಿದೆ ಸದಾವಕಾಶ. ತಂಪಾದ ಹಾಗೂ
ಹಸಿರು ತಾಣಗಳಿಂದ ಕಂಗೊಳಿಸುವ ಪ್ರದೇಶದಲ್ಲಿ ನಿಮಗಾಗಿ ಸಿದ್ದಗಂಗಾ ನಗರ ಎಂಬ ವಸತಿ ನಿವೇಶನಗಳ ಬಡಾವಣೆಯನ್ನ ಪ್ರಸ್ತುತಪಡಿಸಿದ್ದಾರೆ. ಫ್ಲಾಟ್ಗಳನ್ನು 1200 ಚದರ ಅಡಿಗಳಲ್ಲಿ ಭಾಗಿಸಲಾಗಿದೆ. ಬಡಾವಣೆಯ ಎಲ್ಲ ಒಳದಾರಿಯು 30 ಅಡಿ ರಸ್ತೆಗಳಿರುತ್ತವೆ. ಫ್ಲಾಟ್ ಖರೀದಿಗೆ ಸಾಲ ಸೌಲಭ್ಯ ಮಾಡಿಕೊಳ್ಳಲಾಗುವುದು. ಫ್ಲಾಟ್ಗಳು ಎನ್ಎ ಮತ್ತು ನಗರ ಹಾಗೂ ಗ್ರಾಮಾಂತರ ಯೋಜನಾ ಇಲಾಖೆ ಕೊಪ್ಪಳ ಮತ್ತು ಗ್ರಾಮ ಪಂಚಾಯಿತಿ ಮೈಲಾಪುರ ಇವರಿಂದ ಅನುಮೋದನೆ ಪಡೆದಿರುತ್ತದೆ. ನಾಗರಿಕ ಸೌಲಭ್ಯ ಹಾಗೂ ಉದ್ಯಾನವನಕ್ಕಾಗಿ ಸ್ಥಳವನ್ನು ಮೀಸಲಿಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಿವಕುಮಾರ್ ಸುಂಕರ್, ಶ್ರೀ ಸಿದ್ದಪರ್ವತ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಕಾರಟಗಿ. ಮೊಬೈಲ್ ನಂಬರ್ 9538934766 8073732929